ನಿನ್ನೆ ಪೋಲಲ್ಲಿ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಬಗ್ಗೆ ಕೇಳಿದ್ದೀರಾ? ಯಾವ ಮನುಷ್ಯನ ಜೀವನದಲ್ಲಿ ಸ್ಟ್ರೆಸ್ ಇಲ್ಲ? ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡೋರ್ವರೆಗೂ ಅವ್ರದೇ ಏಜಲ್ಲಿ ಅವ್ರಿಗೆ ತಕ್ಕನಂಗೆ ಸ್ಟ್ರೆಸ್ ಇದ್ದೇ ಇರುತ್ತೆ ರೀ. ಸ್ಟ್ರೆಸ್ ಅಂತೂ ಅವಾಯ್ಡ್ ಮಾಡೋಕ್ಕಾಗಲ್ಲ, ಆದರೆ ಸ್ಟ್ರೆಸ್ಫುಲ್ ಸಿಚುವೇಶನ್ಗೆ ನಿಮ್ಮ ಪ್ರತಿಕ್ರಿಯೆ, ನಿಮ್ಮ ರಿಯಾಕ್ಷನ್ನ ಖಂಡಿತವಾಗ್ಲೂ ನೀವು ಕಂಟ್ರೋಲ್ ಮಾಡ್ಬೋದು. ಇದಕ್ಕೆ ನಾನು ಸಣ್ಣವಳಿದ್ದಾಗ ಒಂದು ಸೂಪರ್ ಅಡ್ವರ್ಟೈಸ್ಮೆಂಟ್ ಬರ್ತಾಯಿತ್ತು. ಅದೇನೆಂದರೆ, ಒಂದು ಗ್ಯಾಂಗ್ ಆಫ್ ಗರ್ಲ್ಸ್ ಆಯಿತಾ, ಈ ಹುಡುಗಿ ಕೆಳಗೆ ಕೂತಿರುತ್ತೆ, ಪಕ್ಕದಲ್ಲೆಲ್ಲ ಫ್ರೆಂಡ್ಸ್ ಇದ್ದರು ಆ್ಯಂಡ್ ಚಿಪ್ಸ್ ಯಾವುದೋ ತಿಂತಾ ಇರ್ತಾರೆ. ಅವಾಗ ಈ ಹುಡುಗಿ ದೊಡ್ಡ ಪ್ಯಾಕೆಟಲ್ಲಿ ಜಾಸ್ತಿ ತಿಂತಾ ಇರುವಾಗ ಫ್ರೆಂಡ್ಸ್ ಹೇಳ್ತಾರೆ, ಅಯ್ಯೋ ಇಷ್ಟು ಚಿಪ್ಸ್ ತಿಂದರೆ ನೀನು ದಪ್ಪ ಆಗ್ತೀಯ ಅಂತ. ಅದಕ್ಕೆ ಅವಳು ಐ ಡೋಂಟ್ ಕೇರ್ ಅಂತಾಳೆ. ನೆಕ್ಸ್ಟು ಇನ್ನೊಂದು ಫ್ರೆಂಡು, ಅಯ್ಯೋಯ್ಯೋ ಇದರಲ್ಲಿ ಆಯಿಲ್ ಇದೆ, ನಿನಗೆ ಮೊಡವೆ ಬರುತ್ತೆ ಅಂದರೆ ಐ ಡೋಂಟ್ ಕೇರ್ ಅಂತಾಳೆ. ನಾನು ಸ್ಕೂಲಲ್ಲಿದ್ದೆ, ಆ ಹುಡುಗಿ ಆ ಕೈ ಮಾಡಿದ್ದು ಸೋ ಕ್ಯೂಟ್ಲಿ ಹೇಳಿದ್ದು ನನ್ನ ಮೈಂಡಿಗೆ ಎಷ್ಟು ನಾಟ್ತು ಅಂದರೆ, ನಾನು ಡಿಸೈಡ್ ಮಾಡಿ ನನ್ನ ಲೈಫಲ್ಲಿ ಅಳವಡಿಸ್ಕೊಳ್ಳೋಕೆ ಟ್ರೈ ಮಾಡೋದೇನು ಅಂದರೆ, ಸುತ್ತಮುತ್ತ ಏನೇ ಆಗಲಿ ರೀ, ನನ್ನ ಕಾನ್ಷಿಯಸ್ 100% ಕರೆಕ್ಟ್ ಇದೆಯಾ, ಅವಾಗ ಆಲ್ವೇಸ್ ಐ ಡೋಂಟ್ ಕೇರ್ ಅಂತ ಹೇಳಬೇಕು. ಇದು ಪ್ರಾಕ್ಟಿಕಲ್ ಆಗಿ ನಾವು ನಮ್ಮ ಲೈಫಲ್ಲಿ ಅಳವಡಿಸ್ಕೊಳ್ಳೋಕ್ಕೆ ಈ ರಿಯಾಕ್ಷನ್ ಜೊತೆಗೆ 6 ಟಿಪ್ಸ್ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ವಾಚ್ ಮೈ ನೆಕ್ಸ್ಟ್ ವಿಡಿಯೋ.